ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹೃದಯ ನಿನಗಾಗಿ ಭಾಗ 2. ಧರ್ಮ ಬೆದರಿಕೆ ಹಾಕಿ ಜಾನುಳನ್ನು ಹೋಟೆಲ್ಗೆ ಕರೆಸಿಕೊಂಡಿದ್ದ. ಇದರ ಹಿಂದಿನ ಕಾಣದ ಕೈ ಧೀರುಗೆ ವಿಷಯ ತಿಳಿಸಿ ಜಾನುಳನ್ನು ಸಿಕ್ಕಿ ಹಾಕಿಸುವ ತಂತ್ರ ಹೆಣೆಯಿತು. ಮೊದಲು ಹೋಟೆಲ್ ತಲುಪಿದ್ದು ಜೈ. ಅಲ್ಲಿ ಜಾನುಳನ್ನು ನೋಡಿ ಅವನಿಗೆ ಮಾತನಾಡಲಾಗಲಿಲ್ಲ. ದಿಗ್ಭ್ರಮೆಯಲ್ಲಿದ್ದ. ಜೈ ಬಂದವನೇ ಕುರ್ಚಿಯಲ್ಲಿ ಕುಳಿತ ಜಾನುಳ ಕೈ ಹಿಡಿದು ಬಾ ಎನ್ನುವಂತೆ ಅವಳನ್ನು ನೋಡಿದ್ದ. ಅವನ ದೃಷ್ಟಿ ನೋಡಿದಾಗ ಜಾನುಗೆ ನಾಲಿಗೆ ಹೊಡಗಿತು. ಆ ಕೆಂಪಾದ ಕಣ್ಣನ್ನು, ಆ ಕಣ್ಣಲ್ಲಿದ್ದ ಸಿಟ್ಟನ್ನು ಅವಳು ಯಾವತ್ತೂ ನೋಡೇ ಇರಲಿಲ್ಲ. ಅವನು ಅಲ್ಲಿ ಬರುತ್ತಾನೆಂದು ಅವಳು ಯೋಚಿಸಿಯೇ ಇರಲಿಲ್ಲ. ಆದರೆ ಅನಿರೀಕ್ಷಿತವಾಗಿ ಅವನು ಬಂದಿದ್ದ. ಅಷ್ಟರಲ್ಲಿ ಧೀರು ಕೂಡ ಅಲ್ಲಿಗೆ ಬಂದಾಕಿತ್ತು. ಅವನ ಕಣ್ಣುಗಳು ಜಾನುಳ ಹಿಂದೆ ಮೊಬೈಲ್ನಲ್ಲಿ ಫೋಟೋ ತೆಗೆಯುತ್ತಿದ್ದವನನ್ನು ನೋಡಿತ್ತು. ತಡ ಮಾಡದೆ ಮೊಬೈಲ್ ಕಿತ್ತುಕೊಂಡು ಅವನ ಶರ್ಟ್ ಹಿಡಿದು ದರದರ ಎಳೆದು ತಂದು ಜೈ ಮುಂದೆ ನಿಲ್ಲಿಸಿದ್ದ. ಮೊಬೈಲಿನಲ್ಲಿ ಫೋಟೋ ನೋಡಿ, ಎಷ್ಟು ಜನ ಹುಡುಗಿಯರಿಗೆ ಹೀಗೆ ಮಾಡಿದ್ದೀಯಾ? ಮೋಸದಿಂದ ಹೋಟೆಲ್ ಕರೆಸಿ ಅವರಿಗೆ ಗೊತ್ತಿಲ್ಲದಂತೆ ಫೋಟೋ ತೆಗೆದು ಬ್ಲ್ಯಾಕ್ಮೇಲ್ ಮಾಡ್ತೀಯಾ? ಇದೇ ನಿನ್ನ ಕೆಲಸನಾ ಎಂದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿದ್ದ. ಅವನ ಮಾತಿಗೆ ಹೋಟೆಲ್ನಲ್ಲಿ ಇದ್ದವರೆಲ್ಲ ಇವರ ಕಡೆ ನೋಡುತ್ತಿದ್ದರು. ಧೀರು ಉಪಾಯ ಫಲಿಸಿತ್ತು. ಹೇಳೋ, ಎಷ್ಟು ದಿನದಿಂದ ಇದನ್ನು ಮಾಡ್ತಾ ಇದೀಯಾ ಅಂತ ಮತ್ತೆ ಧೀರು ಧ್ವನಿಯನ್ನು ಬೇಕಂತಲೇ ಏರಿಸಿದಾಗ ಅಲ್ಲಿದ್ದವರೆಲ್ಲ ಇವರತ್ತ ಜಮಾಯಿಸಿದ್ದರು. ಧೀರು ಜೈ ಕಡೆ ನೋಡಿ ಕಣ್ಣು ಹೊಡೆದ. ಇವನೇನೋ ಮಾಡ್ತಾನೆ ಅನ್ನೋದು ಜೈಗೆ ಅರ್ಥ ಆಯಿತು. ಸುತ್ತಮುತ್ತ ಸೇರಿದವರಿಗೆ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿ, ನೋಡಿ ಹೇಗೆ ಕದ್ದು ಫೋಟೋ ತೆಗಿತಾನೆ ಅಂತ. ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಅಲ್ವಾ? ನಾಳೆ ಮತ್ತೆ ಯಾರ ಮನೆ ಹುಡುಗಿಯರಿಗೆ ಈ ಥರ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಬೇಕಂತಲೇ ಅಲ್ಲಿದ್ದವರನ್ನು ಪ್ರಚೋದಿಸಿದ್ದ ಧೀರು. ಅವರಿಗೆ ಇವನು ಹೇಳುವುದು ಸರಿ ಅನ್ನಿಸಿ ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅಂತ ಗುಂಪುಗೂಡಿ ಒಂದೊಂದು ಏಟು ಹಾಕತೊಡಗಿದರು. ಅವರ ನಡುವೆ ಧೀರು ಕೂಡ 4 ಏಟು ಹಾಕಿ ಸೇಡು ತೀರಿಸಿಕೊಂಡ. ಧರ್ಮ ಹಣ್ಣುಗಾಯಿ ನೀರ್ಗಾಯಿ ಆದ. ಇನ್ಮೇಲಾದರೂ ಬುದ್ಧಿ ಕಲಿ ಅಂತ ಎಲ್ಲರಿಂದ ಧರ್ಮನನ್ನ ಜೈಯೇ ಬಿಡಿಸಿದ. ಜಾನೋಳ ಕೈ ಹಿಡಿದ ಜೈ ಒಂದು ಮಾತನಾಡದೆ ಎಳೆದು ತಂದು ಗಾಡಿಯಲ್ಲಿ ಕೂರಿಸಿದ್ದ. ಅವಳು ಭಯಕ್ಕೆ ಅಣ್ಣ ಎಂದಾಗ, ಬಾಯಿ ಮುಚ್ಕೊಂಡಿದ್ರೆ ಸರಿ ಈಗ ಅಂದ. ಧೀರು, ಮನೆಗೆ ಹೋಗೋಣ ಬಾ. ಸರಿ ಬರ್ತೆ, ಹೋಗು, ಇಲ್ಲಿ ಸ್ವಲ್ಪ ಕೆಲಸ ಇದೆ. ಧೀರು ಧರ್ಮನ ಹತ್ರ ಹೋಗಿ, ಇವತ್ತು ತೋರಿಸಿದ್ದು ಬರೀ ಟ್ರಯಲ್. ಇನ್ನೊಂದ್ಸಲ ನಮ್ಮ ಸುದ್ದಿಗೆ ಬಂದರೆ ಬೇರೆನೇ ಆಗುತ್ತೆ. ನೀನೊಬ್ಬನೇ ರೌಡಿಯಲ್ಲ, ನಮಗೂ ರೌಡಿಸಮ್ ಗೊತ್ತು. ಸುಮ್ಮನೆ ಇದ್ದೀವಿ ಅಂದರೆ ಕೈಲಾಗದವರು ಅಂತ ಅಲ್ಲ, ನಿನ್ನ ಮಟ್ಟಕ್ಕೆ ಇಳಿಬಾರ್ದು ಅಂತ ಅಷ್ಟೇ. ಇನ್ಮುಂದೆ ಇದೆ ನಿಂಗೆ ಹಬ್ಬ. ಎಷ್ಟು ದಿನ ನಿನ್ನ ಆಟ ಆಡಲಿ ಅಂತ ಬಿಟ್ಟಿದ್ದೆ ತಪ್ಪು. ನಮ್ಮನೆ ಮಗಳನ್ನು ಹೋಟೆಲ್ಗೆ ಕರೆಸೋ ಅಷ್ಟು ಧೈರ್ಯನಾ ನಿಂಗೆ ಎಂದ ಧೀರು. ನೋಡ್ಕೋತೀನಿ ಕಣೋ ನಿನ್ನ ಎಂದ ಧರ್ಮ. ಸರಿಯಾಗಿ ನೋಡ್ಕೋ, ಮುಂದೆ ಬೇಕಾಗುತ್ತೆ. ಆಟೋ ಕರೆದು ಶ್ರೇಯಸ್ ಆಸ್ಪತ್ರೆಗೆ ಈ ಪ್ರಾಣಿನ ಬಿಸಾಕು ಅಂತ ಹೇಳಿ ದುಡ್ಡು ಕೊಟ್ಟು ಹೊರಟ. ಮನೆಗೆ ಜೈ ಬಂದಾಗ ಜೈನ ಹಿಂದೆಯೇ ನಡೆದಳು ಜಾನು ಮೌನವಾಗಿ. ಒಳಗೆ ಹೋದ ಕೂಡಲೇ ಜೈ ತನ್ನ ಸಿಟ್ಟು ಹೊರಹಾಕಿದ್ದ. ಯಾಕೀಗೆ ಮಾಡಿದೆ? ನಿನ್ ಮೇಲೆ ಜೀವ ಇಟ್ಟಿದ್ದಕ್ಕೆ, ನಿನಗೋಸ್ಕರನೇ ಬದುಕ್ತಾ ಇರೋದಕ್ಕೆ ಇಷ್ಟೇ ಅಲ್ಲ? ಇನ್ನೂ ಆಗಬೇಕು ನನಗೆ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಎಲ್ಲ ಇವತ್ತು ಹಾಳು ಮಾಡಿಬಿಟ್ಟೆ. ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡ ಅಂದವನೇ ದಡದಡ ಎಂದು ರೂಮಿಗೆ ಹೋಗಿ ತನ್ನ ಬಾಗಿಲನ್ನು ಹಾಕಿಕೊಂಡ. ಜಾನು ನಿಂತಲ್ಲೇ ಕುಸಿದಳು. ಕಣ್ಣಿಂದ ನೀರು ಮಾತ್ರ ಹರಿತಾ ಇತ್ತು. ಅತ್ತ ಕಡೆ ಜೈ ಕೂಡ ಶವರ್ ಆನ್ ಮಾಡಿ ಬಾತ್ರೂಮಲ್ಲಿ ಅಳುತ್ತಿದ್ದ. ಜಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅದನ್ನು ನೋಡಿ ರಾಧಮ್ಮ ಹತ್ತಿರ ಬಂದ್ರು. ಏನಾಯ್ತು ಮಗ? ಜೈ ಜೋರಾಗಿ ಮಾತಾಡಿದ ಹಾಗಿತ್ತು. ರಾಧಮ್ಮನ ಮಡಿಲಲ್ಲಿ ತಲೆ ಇಟ್ಟು ನಡೆದ ಎಲ್ಲ ವಿಷಯ ಹೇಳಿದಳು. ಬೇಜಾರು ಮಾಡಬೇಡ ಮಗಳೇ, ಜೈ ಬಗ್ಗೆ ನನಗಿಂತ ಹೆಚ್ಚು ನಿಂಗೆ ಗೊತ್ತು. ಸಿಟ್ಟಲ್ಲಿ ಏನೋ ಮಾತಾಡಿದ್ದ, ಮನಸ್ಸಲ್ಲಿ ಹಾಗೇನೂ ಇರಲ್ಲ. ನೀನು ಅಳಬೇಡ, ಸುಮ್ಮನೆ ಇರು ಅಂದ್ರು. ಇಷ್ಟು ಹೊರಟಾಗಿ ಯಾವತ್ತೂ ಮಾತಾಡಿರಲಿಲ್ಲ ಅಮ್ಮ ಜೈ. ಮಗ, ಪರಿಸ್ಥಿತಿ ಮಾತಾಡೋ ಹಾಗೆ ಮಾಡಿಬಿಡುತ್ತೆ, ಎಲ್ಲ ಸರಿ ಆಗುತ್ತೆ, ನೀನು ಅಳಬೇಡ ಎಂದು ತಲೆಯನ್ನು ಸವರಿದರು. ಧೀರು ಕೂಡ ಬಂದ. ಜಾನು, ಅಳಬೇಡ ಪ್ಲೀಸ್, ಸುಮ್ಮನೆ ಇರು ಪ್ಲೀಸ್ ಮಗ. ರಾಧಮ್ಮನ ಮಡಿಲಿನಿಂದ ಎದ್ದವಳೆ ಧೀರು ಕೈ ಹಿಡಿದು, ಅಣ್ಣನಿಗೆ ಸಮಾಧಾನ ಮಾಡು ಹೋಗು ಪ್ಲೀಸ್ ಎಂದು ಗೋಗರಿಯ ತೊಡಗಿದಳು. ಆಯಿತು, ನಾ ಸಮಾಧಾನ ಮಾಡ್ತೆ, ಆದರೆ ನೀ ಅಳೋದು ನಿಲ್ಲಿಸಿದ್ರೆ ಮಾತ್ರ. ಇಲ್ಲ, ನಾ ಅಳಲ್ಲ ಅಂದವಳೆ 2 ಕೈಯಿಂದ ಕಣ್ಣೀರನ್ನು ಹೊರಿಸಿಕೊಂಡು, ನೀ ಹೋಗು
ಎಂದು ಅವನನ್ನು ಒತ್ತಾಯ ಮಾಡಿದಳು. ಅವಳ ಪ್ರೀತಿಗೆ ಮನತುಂಬಿ ಬಂತು ಧೀರುಗೆ. ನೀನು ಮುಖ ತೊಳೆದು ಫ್ರೆಶ್ ಆಗು, ಅವನ ವಿಷಯ ನನಗೆ ಬಿಡು. ಆಯಿತು ಎಂದು ತಲೆ ಆಡಿಸಿದಳು. ಇನ್ನು ಇವನು ಏನು ಮಾಡ್ತಾ ಇರ್ತಾನೋ ಎನ್ನುತ್ತಾ ಜೈ ಕೋಣೆಗೆ ಹೋದ ಧೀರು. ನೆಂದು ಒದ್ದೆಯಾಗಿ ಹಾಗೆ ಕೂತಿದ್ದ ಜೈ. ಧೀರು ಟವೆಲ್ ತಂದು ಅವನ ತಲೆಯನ್ನು ಹೊರಸಿದ. ಏನು ಇದು, ನೀನು ಇಲ್ಲ ಅಳ್ತಾ ಇದ್ದೀಯಾ, ಅಲ್ಲ ಅವಳು ಅಳ್ತಾ ಇದ್ದಾಳೆ. ಅವಳ ಬಗ್ಗೆ ಗೊತ್ತಿದ್ರು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಧೀರುನನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಜೈ. ನನಗೆ ಅವಳ ಮೇಲೆ ಅನುಮಾನ ಇಲ್ಲ ಕಣೋ, ನಾನೇ ಬೆಳೆಸಿದ ಕೂಸು ಅವಳು. ನನಗೆ ಹೇಳದೆ ಏನು ಮಾಡ್ತಾ ಇರಲಿಲ್ಲ. ಆದರೆ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಳಲ್ಲ, ಅದನ್ನು ನನಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ನಾನು ನೀನು ಅವಳನ್ನು ಫ್ರೆಂಡ್ ಥರ ನೋಡ್ತಾ ಇದ್ವಿ ಅಲ್ವಾ, ಹೇಳಬಹುದಿತ್ತು ಏನೇ ಇದ್ರು. ನಾವು ಹೋಗಿದ್ದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ಏನು ಕಾದಿತ್ತೋ ಏನೋ. ಅವನು ಸಾಮಾನ್ಯದವನಲ್ಲ, ಅವನ ಪ್ಲ್ಯಾನ್ ಏನಿತ್ತೋ ಯಾರಿಗೆ ಗೊತ್ತೋ. ನೆನೆಸಿಕೊಂಡ್ರೆ ಭಯ ಆಗುತ್ತೆ ಕಣೋ. ನಿನ್ನಷ್ಟೇ ಬೇಸರ ನನಗೂ ಆಗಿದೆ, ಆದರೆ ಇದು ಹೇಳೋ ಟೈಮಲ್ಲ ಅಂತ ಸುಮ್ಮನೆ ಇದ್ದೆ. ಅವಳಾಗೆ ಹೀಗೆ ಹೋಗಿರೋಕೆ ಸಾಧ್ಯ ಇಲ್ಲ. ನಾ ಮೊದಲು ಏನು ವಿಷಯ ಅಂತ ತಿಳ್ಕೊತೀನಿ, ನೀ ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಹೀಗೆ ಆಗದ ಹಾಗೆ ನಾವೇ ನೋಡ್ಕೊಳ್ಳೋಣ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಸರಿ ಕಣೋ ಅಂದ ಜೈ. ನೀನು ಸ್ವಲ್ಪ ರೆಸ್ಟ್ ಮಾಡು, ನನಗೆ ಅವಳ ಹತ್ರ ಸ್ವಲ್ಪ ಮಾತಾಡೋದಿದೆ, ಹೋಗಿ ಬರ್ತೀ. ಹಾಂ. ಮನೆಯಲ್ಲಿ ಜೀವಂತಿಕೆಯ ಕಳೆ ಇರಲಿಲ್ಲ. ಹತ್ತು ಕಣ್ಣುರೆಪ್ಪೆ ದಪ್ಪ ಆಗಿತ್ತು ಜಾನುಗೆ. ಎಲ್ಲೋ ನೋಡುತ್ತಾ ರೂಮಿನಲ್ಲಿ ಒಬ್ಬಳೇ ಕೂತಿದ್ದಳು. ಅವಳತ್ತ ಮಂಚದ ಮೇಲೆ ಕೂತ ಧೀರು ಜಾನು ಅಂದ. ಅವನ ಕಡೆ ತಿರುಗಿ ಏನು ಅಂದಳು. ನೀನು ಅಲ್ಲಿಗೆ ಯಾಕೆ ಹೋದೆ? ಅವನ ಪ್ರಶ್ನೆಗೆ ಏನು ಹೇಳಬೇಕೆಂದು ಅವಳಿಗೆ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ಏನು ಹೇಳಲಿ, ಸುಮ್ಮನೆ ಹೋದೆ ಅಷ್ಟೇ. ನೀನು ಸುಳ್ಳು ಹೇಳ್ತಾ ಇದ್ದಿ ಅಂತ ನನಗೆ ಗೊತ್ತು, ಆದರೆ ಸತ್ಯ ತಿಳ್ಕೊಳ್ಳೋ ಅಧಿಕಾರ ನಮಗೆ ಇದೆ ಅಲ್ವಾ? ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಏನು ಕೇಳಬೇಡ. ನಮ್ಮ ಹತ್ರ ಹೇಳದೆ ಇರೋ ಅಂಥದ್ದು ಏನಿದೆ? ನಿನ್ಮೇಲೆ ನಾವಿಟ್ಟ ಪ್ರೀತಿಗೆ ಇದೇನಾ ನೀ ಕೊಟ್ಟ ಬೆಲೆ? ನಾವಿಬ್ಬರು ನಿಂಗೆ ಏನೂ ಅಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ ಹೋದೆ. ಈಗ ವಿಷಯನೂ ಮುಚ್ಚಿಡ್ತಾ ಇದೀಯಾ ಅಲ್ವಾ? ಆಗಲ್ಲ, ಅದು ಧೀರು. ಮಾತಾಡಬೇಡ ನೀನು. ಇನ್ಮೇಲೆ ನೀನು ಏನು ಹೇಳಿದ್ರು ನಾನು ಕೇಳಲ್ಲ. ನಿಂಗೆ ಅನಿಸಿದ್ದನ್ನೇ ಮಾಡ್ಕೋ, ನಾವು ಯಾಕೆ ಬೇಕು ನಿಂಗೆ ಎಂದವನೇ ಸಿಟ್ಟು ಮಾಡಿಕೊಂಡು ಹೊರಟು ಹೋದ. ಜೈ ಕೈಯಲ್ಲಿ ಬಯಸಿಕೊಂಡು ಹಣ್ಣಾದವಳಿಗೆ ಧೀರುವಿನ ಮಾತು ಮತ್ತೆ ಗಾಯದ ಮೇಲೆ ಬರೆ ಎಳೆದಂತೆ ಆಯಿತು. ಅವಳ ಅಳುವಿನ ಸದ್ದಿಗೆ ಮತ್ತೆ ಓಡಿ ಬಂದರು ರಾಧಮ್ಮ. ಎಂತ ಆಯ್ತೆ ಮಗ, ಮತ್ತೆ ಎಂತಕ್ಕೆ ಶುರು ಮಾಡಿದ್ದೆ? ಇದೇ ರಾಮಾಯಣ ಆಯಿತು ಮನೆಯಲ್ಲಿ. ಧೀರು ಸಿಟ್ಟು ಮಾಡಿದ್ದು ಹೇಳಿದಾಗ, ಸಿಟ್ಟಲ್ಲಿ ಏನು ಹೊಂದಿರ್ತಾನೆ ಅಷ್ಟೇ, ನಾಳೆ ಸರಿ ಆಗುತ್ತೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಈಗಲೇ ಸುಸ್ತಾಗಿದ್ದೆ, ಸುಮ್ಮನೆ ಸ್ವಲ್ಪ ಹೊತ್ತು ನಿದ್ರೆ ಮಾಡು ಎಂದು ಒತ್ತಾಯ ಮಾಡಿ ಅವಳನ್ನು ಮಲಗಿಸಿದರು ರಾಧಮ್ಮ. ಹತ್ತಿತ್ತ ಕಣ್ಣು ಹುರಿಗೆ ನಿದ್ರೆ ಬಂದಿದ್ದೇ ಅವಳಿಗೆ ತಿಳಿಯಲಿಲ್ಲ. ಬೆಳಗ್ಗೆ ಜಾನು ಎದ್ದಾಗ ಗಂಟೆ 8. ಅಯ್ಯೋ, ಎಷ್ಟೊತ್ತು ಮಲಗಿಬಿಟ್ಟೆ ನಾನು ಅನ್ಕೊಂಡವಳು ಬೇಗ ಎದ್ದು ಅಡುಗೆ ಮನೆಗೆ ಹೋದಳು. ಅಲ್ಲಿ ರಾಧಮ್ಮ ಇಡ್ಲಿ ಚಟ್ನಿ ಮಾಡಿಟ್ಟಿದ್ದರು. ಅಮ್ಮ ಎಚ್ಚರನೇ ಆಗಲಿಲ್ಲ ಅಂತ ಬಂದಳು ಜಾನು. ಒಂದಿನ ಮಲಗಿದ್ರೆ ಏನೂ ಆಗಲ್ಲ, ದೇವರಿಗೆ ಕೈ ಮುಗಿದು ಬಾ, ತಿಂಡಿ ಮಾಡೋಣ. ಸರಿ ಅಮ್ಮ, ಬಂದೆ. ಅಮ್ಮ ಜೈಯಲ್ಲಿ? ಅವನದು ತಿಂಡಿ ಆಯಿತು, ನೀ ತಿನ್ನು. ಇಬ್ಬರು ತಿಂಡಿ ತಿನ್ನುವಾಗ ಮತ್ತೆ ಕೇಳಿದಳು, ಜೈ ಶಾಲೆಗೆ ಹೋದ್ನಾ? ಅವನು ಬೆಳಗ್ಗೆನೇ ಹೋದ. ಎಂಥದೋ ಟ್ರೈನಿಂಗ್ ಅಂತೆ, 1 ವಾರ. ಯಾವಾಗ ಹೋದ? 7 ಗಂಟೆ ಆಗಿತ್ತು ಹೋಗುವಾಗ. ಅಜ್ಜಿಯ ಒತ್ತಾಯಕ್ಕೆ ತಿಂಡಿ ತಿನ್ನತೊಡಗಿದ್ದಳು. ಆದರೆ ಮನಸ್ಸು ಜೈಗೆ ಇನ್ನು ನನ್ನ ಮೇಲೆ ಸಿಟ್ಟು ಕಡಿಮೆ ಆಗಿಲ್ಲ ಅಂತ ಯೋಚನೆಯಲ್ಲಿತ್ತು. ಅವಳ ಮುಖಭಾವ ನೋಡಿ ಅವನು ವಾಪಸ್ ಬರೋ ಹೊತ್ತಿಗೆ ಎಲ್ಲ ಸರಿ ಆಗ್ತದೆ ಬಿಡು ಅಂದ್ರು. 9 ಸುಮಾರಿಗೆ ಧೀರು ತಿಂಡಿ ತಿನ್ನಲು ಬಂದ. ಅಮ್ಮ ತಿಂಡಿ ಕೊಡು. ಯಾವಾಗಲೂ ಜಾನುನ ಕರೆಯುತ್ತಿದ್ದವನು ಇವತ್ತು ಅಮ್ಮನನ್ನು ಕರೆದಿದ್ದ. ಅವನ ಬದಲಾವಣೆ ಜಾನುಳನ್ನು ಕಂಗಡಿಸಿತ್ತು. ಅವನನ್ನೇ ನೋಡಿದ್ದಳು, ಆದರೆ ಅವನು ಅವಳ ಕಡೆ ನೋಡಲೇ ಇಲ್ಲ. ರಾಧಮ್ಮ ಜಾನುಗೆ ತಿಂಡಿ ಕೊಡಲು ಹೇಳಿದಾಗ, ಅಮ್ಮ ನಾನೇ ಹಾಕ್ಕೊಳ್ತಿ ಬಿಡು ಎಂದು ಎದ್ದ. ರಾಧಮ್ಮ ತಾವೇ ಬಂದು ತಿಂಡಿ ಕೊಟ್ಟರು. ಅವನಿಗೆ ಬೆನ್ನು ಹಾಕಿ ಬೇರೆ ಕೆಲಸದಲ್ಲಿ ತೊಡಗಿದಳು ಜಾನು. ಅವಳ ಕಣ್ಣುಗಳಲ್ಲಿ ಆಗಲೇ ನೀರು ತುಂಬಿತ್ತು. ಆ ಮನೆಯಲ್ಲಿದ್ದ ತುಂಟತನ ಕೀಟಲೆ ಮಾಯವಾಗಿ ಮನಸ್ಸುಗಳೆಲ್ಲ ಮೌನಕ್ಕೆ ಜಾರಿತ್ತು. ಸಂಜೆ ಹೊತ್ತಿಗೆ ದೇವರಿಗೆ ದೀಪ ಇಟ್ಟು, ಅಣ್ಣ ಮತ್ತೆ ಧೀರು ನನ್ನ ಜೊತೆ ಮೊದಲಿನ ಥರ ಮಾತಾಡಿದ್ರೆ ಗುರುವಾರ ಮಾಡ್ದೆ ಅಂತ ರಾಯರಲ್ಲಿ ಹರಕೆ ಹೊತ್ತಳು.
ಜೈ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಯೋಚನೆ ಬಂದಾಗ, ಅಮ್ಮ ಎಲ್ಲಿದ್ದೆ ಎಂದು ರಾಧಮ್ಮನ ಕರೀತಾ ಹೊರಟಳು. ಇಲ್ಲೇ ಇದ್ದೆ ಬಾರೆ. ಅಮ್ಮ, ಜೈ ಇಷ್ಟೊತ್ತಾದರೂ ಬರಲಿಲ್ಲ? ಟ್ರೈನಿಂಗ್ ಯಲ್ಲಾಪುರದಲ್ಲಂತೆ, ಮನೆಗೆ ಬಂದು ಹೋಗೋಕ್ಕೆ ದೂರ ಅಂತ 1 ವಾರ ಅಲ್ಲೇ ಇರ್ತೆ ಅಂದ. ಹೌದಾ? ಹಾಂ, ವಾತಾವರಣ ಚೇಂಜ್ ಆದರೆ ಅವನು ಸಿಟ್ಟು ಕಡಿಮೆ ಆಗ್ತದೆ, ಅದಕ್ಕೆ ನಾನು ಹ್ಞೂ ಅಂದೆ. ಅವನಿಗೆ ಬೇಜಾರಾಗಿರೋದಕ್ಕೆ ಈ ಥರ ಮಾಡಿದ್ದ. ಇಲ್ಲ ಅಂದಿದ್ರೆ ಅವ ಮನೆ ಬಿಟ್ಟು ಇರ್ತಾ ಇರಲಿಲ್ಲ. ಎಲ್ಲ ಬೇಗ ಸರಿಯಾಗಲಿ ಅಂದ್ಕೊಂಡಳು. ನಿನ್ನೆಯಿಂದ ಮಾತಾಡುತ್ತಿಲ್ಲ, ಫೋನ್ ಆದರೂ ಮಾಡೋಣ ಅಂತ ಜೈ ನಂಬರ್ಗೆ ಡಯಲ್ ಮಾಡಿದ್ಲು. ಅವನು ಫೋನ್ ಎತ್ತಲೇ ಇಲ್ಲ. 1 ಸಲ 2 ಸಲ 3 ಸಲ ಹೀಗೆ 10 ಸಲ ಆದರೂ ಜೈ ಫೋನ್ ಎತ್ತಲಿಲ್ಲ. ಕೊನೆ ಸಲ ಇದು ಅಂತ 11ನೇ ಬಾರಿ ಮಾಡಿದಾಗ, ನನಗೆ ಕೆಲಸ ಇದೆ ಅಂತಷ್ಟೇ ಹೇಳಿ ಫೋನ್ ಕಟ್ ಮಾಡಿದ್ದ. ಮರುಭೂಮಿಯಲ್ಲಿ ನೀರು ಸಿಕ್ಕ ಹಾಗೆ ಜಾನುಗೆ ಅವನ ಒಂದು ಮಾತಿಗೆ ಹುಡುಗಿ ಕುಣಿದಾಡಿಬಿಟ್ಲು. ಅಷ್ಟು ಪ್ರೀತಿ ಅವಳಿಗೆ ಅಣ್ಣ ಅಂದರೆ. ತನ್ನ ಗುಲಾಬಿ ಬಣ್ಣದ ಟೆಡ್ಡಿಯನ್ನು ಹಿಡಿದು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದಳು. ಅವನ ಒಂದು ಮಾತು ಅವಳ ಮನಸ್ಸನ್ನು ಅಷ್ಟು ಹಗುರವಾಗಿಸಿ ಹುರುಪು ಕೊಡ್ತು. ಜೈನನ್ನು ಹಚ್ಚಿಕೊಂಡಿತ್ತು ಅವಳ ಪುಟ್ಟ ಹೃದಯ. ಮನಸ್ಸು ಹಗುರವಾಗುತ್ತಿದ್ದಂತೆ ಅವಳಿಗೆ ಧೀರು ನೆನಪಾಗಿದ್ದ. ಅವನನ್ನು ಹೇಗಾದರೂ ಮಾಡಿ ಮಾತಾಡಿಸ್ಬೇಕು. ಅವನಿಗೂ ಫೋನ್ ಮಾಡಿದ್ರೆ ಅವನು ಕೂಡ ಜೈ ಅಂತೆ ಕಾಲ್ ಕಟ್ ಮಾಡಿದ್ದ. ನನ್ನ ಫೋನ್ ಕಟ್ ಮಾಡ್ತಾನ ಅವನು? ಅವನ ಮನೆಗೆ ಹೋಗಿ ಕೇಳ್ತೆ ಅಂತ ದುಮುಗುಡುತ್ತಾ ಹೊರಟಳು. ಚೈತ್ರ ಅಡುಗೆ ಮನೆಯಲ್ಲಿ ಜಾಮೂನ್ ಮಾಡ್ತಾ ಇದ್ರು. ಏನು ಮಾಮಿ ಸ್ಪೆಷಲ್? ಸ್ವೀಟ್ ಮಾಡ್ತಾ ಇದ್ದೆ? ಕಾವ್ಯ ಬಂದಿದ್ದಾಳೆ, ಅದಕ್ಕೆ ಮಾಡ್ತಾ ಇದ್ದೆ. ಓಹೋ ಹೌದಾ, ಯಾವಾಗ? ಇವತ್ತು. ಎಲ್ಲಿ ನಿಮ್ಮ ಮಗರಾಯ? ರೂಮಲ್ಲಿದ್ದ ನೋಡು. ಸರಿ, ನಾ ಮಾತಾಡ್ಕೊಂಡು ಬರ್ತೆ ಅಂತ ರೂಮ್ ಕಡೆ ಬಂದ್ಲು. ಅವನ ರೂಮ್ ಅವಳಿಗೆ ಹೊಸದಲ್ಲ. ದಿನ ಬಂದು ಹೋಗುವವಳಿಗೆ ಏನೂ ಅನ್ನಿಸಲಿಲ್ಲ. ಸೀದಾ ಬಾಗಿಲು ದೂಡಿ ನುಗ್ಗಿದಳು. ಧೀರು ಮತ್ತೆ ಕಾವ್ಯ ಕೇರೆ ಮಾಡ್ತಾ ಇದ್ರು. ಆಶ್ಚರ್ಯ ಅವಳಿಗೆ, ಹಾವು ಮುಂಗಸಿ ಒಟ್ಟಾಗಿದೆಯಲ್ಲ. ಆದರೂ ಹಾಯ್ ಕಾವ್ಯ, ಯಾವಾಗ ಬಂದೆ ಅಂತ ಮಾತಾಡಿದ್ಲು. ಅವಳು ಹಾಯ್ ಜಾನು, ಬೆಳಗ್ಗೆ ಬಂದೆ, ನೀ ಆವಾಗ ಫೋನ್ ಮಾಡಿದ್ದೆ ಅಲ್ವಾ? ಧೀರು ಫೋನ್ ನನ್ನ ಹತ್ರ ಇತ್ತು, ಬೇಕಂತಾನೆ ಹೇಳಿದ್ಲು ಕಾವ್ಯ. ಅಂಥ ಇಂಪಾರ್ಟೆಂಟ್ ಕಾಲಲ್ಲ ಬಿಡು ಅಂದ ಧೀರು, ಅವಳಿಗೆ ಉರೀಲಿ ಅಂತ. ಅಷ್ಟಕ್ಕೆ ಸುಮ್ಮನೆ ಇರದೆ, ಅಮ್ಮನ ಹತ್ರ ಏನಾದರೂ ಸ್ನ್ಯಾಕ್ಸ್ ಇಸ್ಕೊಂಡು ಬಾ ಹೋಗು, ಆಡ್ತಾ ತಿನ್ನೋಕೆ ಮಜಾ ಇರುತ್ತೆ ಅಂತ ಹುರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದ. ಮೊದಲ ಸಲ ಇಂಥ ಅನುಭವ ಅವಳಿಗೆ. ಅವರಿಬ್ಬರು ಒಮ್ಮೊಟ್ಟಿಗೆ ಇರೋದನ್ನ ನೋಡೋಕೆ ಇಷ್ಟ ಆಗಲಿಲ್ಲ. ಏನೋ ಕಳವಳ, ಕಸಿವಿಸಿ, ತನ್ನ ಗೊಂಬೆಯನ್ನು ಬೇರೆ ಯಾರೋ ಕಸಿಯುತ್ತಿರುವ ಅನುಭವ. ಸ್ನ್ಯಾಕ್ಸ್ ಒಯ್ಯಲಿಲ್ಲ ಅಂದರೆ ಹೊಟ್ಟೆ ಕಿಚ್ಚು ಅನ್ಕೋತಾರೆ ಅಂತ ಮಾಮಿ ಅವರಿಗೆ ಸ್ನ್ಯಾಕ್ಸ್ ಬೇಕಂತೆ ಅಂದ್ಲು. ಅಲ್ಲಿ ಡಬ್ಬದಲ್ಲಿ ಆಲೂಗಡ್ಡೆ ಚಿಪ್ಸ್ ಇದೆ, ತಗೊಂಡು ಹೋಗು ಅಂದ್ರು ಚೈತ್ರ. ಚಿಪ್ಸ್ ತೆಗೆಯುವಾಗ ಅವಳಿಗೊಂದು ಕೆಟ್ಟ ಉಪಾಯ ಬಂತು ತಲೆಯಲ್ಲಿ. ಚೈತ್ರಾಗೆ ಕಾಣದಂತೆ ತಟ್ಟೆಗೆ ಚಿಪ್ಸ್ ಹಾಕುವಾಗ ಅದರ ಮೇಲೆ ಖಾರದ ಪುಡಿ ಉದುರಿಸಿದಳು. ಸಹಜವಾಗಿ ತಟ್ಟೆ ಹಿಡಿದು ಕಾವ್ಯ ಮುಂದೆ ಇಟ್ಟಳು. ಇವಳು ಬಂದಿದ್ದೆ ಎಂಥ ಗುರಿನೇ ನಿಂದು ಕಾವ್ಯ ಅಂತ ಬೇಕಂತಾನೆ ಹೊಗಳಿದ ಧೀರು. ಉಬ್ಬಿ ಹೋದ ಕಾವ್ಯ ಖುಷಿಯಲ್ಲಿ ಚಿಪ್ಸ್ ತಟ್ಟೆಗೆ ಕೈ ಹಾಕಿದಳು. ಒಂದೆರಡು ಬಾಯಿಗಿಡುತ್ತಿದ್ದಂತೆ ಖಾರಕ್ಕೆ ಕಾವ್ಯ ಕಣ್ಣು ಬಾಯಲ್ಲಿ ನೀರು ಬಂತು. ಆಕೆ ಉರಿ ಉರಿ ನೀರು ನೀರು ಅಂತ ಬೊಬ್ಬೆ ಹಿಡ್ತಾ ಇದ್ರೆ, ಹೋಗೋ ನೀರು ತಂದ್ಕೊಡು, ನಾ ಹೊರಟೆ. ಕುಣಿಯುತ್ತಾ ಅಲ್ಲಿಂದ ಕಾಲ್ ಕಿತ್ತಳು ಜಾನು. ಏನೋ ಒಂಥರ ಖುಷಿ ಅವಳಿಗೆ. ಇವಳೆ ಏನು ಮಾಡಿದ್ದಾಳೆ ಕಮ್ಮಂಗಿ, ಎಲ್ಲಿ ಬಿಡ್ತಾಳೆ ಕೋತಿ ಬುದ್ಧಿ ಅಂತ ಬೈಯುತ್ತಾ ತಾನೇ ನೀರು ತರಲು ಹೊರಬಂದರೆ, ಜಾನು ಹೊರಗೆ ಕಟ್ಟೆಯ ಮೇಲೆ ಕೂತು ತನ್ನ ಪಾಡಿಗೆ ತಾನು ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಅಂತ ವಿಷ್ಣುವರ್ಧನ್ ಹಾಡನ್ನ ತನಗೆ ಬೇಕಾದ ಹಾಗೆ ಬದಲಿಸಿ ಹಾಡ್ತಾ ಕೂತಿದ್ಲು ಖುಷಿಯಾಗಿ. ಏನೇ ಮುಗಿಸಿ, ಇದೆಲ್ಲ ನಿಂದೆ ಕಿತಾಪತಿನಾ? ಕೇಳಿದ್ನು ಧೀರು. ಏನ್ ಮಗ ಆವಾಜ್ ಆಗ್ತಾ ಇದೆಯಾ? ಏನ್ ಸಮಾಚಾರ? ನಿನ್ನ ಮತ್ತೆ ನಿನ್ನ ಚಮಚ ಸೇವೆ ಮಾಡೋದಕ್ಕೆ ನಿನ್ನ ಆಳು ಅಂತ ಅನ್ಕೊಂಡ್ಯಾ ನನ್ನ? ಏನ್ ನೋಡ್ತಾ ಇದೀಯಾ? ಬೇಗ ನೀರು ಕೊಡು ಹೋಗು, ಇಲ್ಲ ಅಂದ್ರೆ ಬಾಯ್ ಬಡ್ಕೋತಾಳೆ ಪಾಪ. ಕಾವ್ಯ ಕೂಗಿಗೆ ನೀರು ತಗೊಂಡು ಹೋಗಿ ಕೊಟ್ಟ ಧೀರು. ಕಿತಾಪತಿ ಮಾಡಿದ ಖುಷಿಗೆ ಮನೆಗೆ ಬಂದವಳಿಗೆ ತನ್ನ ಯಾಕೆ ಹಾಗೆ ಮಾಡಿದ್ದೆ ಅರ್ಥ ಆಗಲಿಲ್ಲ. ತನ್ನ ರೂಮಿಗೆ ಹೋಗಿ ಅವರ ಫೋಟೋದ ಮುಂದೆ ನಿಂತು, ಎಷ್ಟೋ ಸೊಕ್ಕು ನಿಂಗೆ, ನನ್ನ ವೈರಿಗೆ ನನ್ನ ಹತ್ರನೇ ಸೇವೆ ಮಾಡಿಸ್ತೀಯಾ? ಇನ್ಮೇಲೆ ನಂಗೂ ನಿಂಗೂ ಟೂಟು ಅಷ್ಟೇ. ನನ್ನ ಜೊತೆ ಮಾತಾಡಿದ್ರೆ ಸರಿ ಇರಲ್ಲ, ಅವಳ ಜೊತೆನೇ ಮಾತಾಡು ನೀನು ಅಂತ ಧೀರು ಫೋಟೋಕ್ಕೆ ಬೈದಳು. ನೀನು ಮಾತಾಡ್ತಾ ಇಲ್ಲ, ಇವನು ಮಾತಾಡ್ತಾ ಇಲ್ಲ, ಇಬ್ರು ಸೇರಿ ಏನೂ ಮಾಡ್ತೀರಾ ನನಗೆ? ಜೈ ಫೋಟೋ ಮುಂದೆ ಜಗಳ ಅವಳದು.
ಇವನು ಆ ಹಾವು ರಾಣಿ ಕಾವ್ಯ ಜೊತೆ ಸೇರ್ಕೊಂಡಿದ್ದ. ಇಬ್ಬರನ್ನು ಹಿಡ್ಕೊಂಡು ಹೊಡಿಬೇಕು ಅನಿಸ್ತಾ ಇದೆ. ಫೋಟೋ ನೋಡಿ ಈ ಪೋಸ್ ಬೇರೆ ನಿನ್ನ ಮುಖಕ್ಕೆ ಅಂತ ಬೈದ್ಲು. ಆವಾಗ ಅವಳಿಗೊಂದು ಯೋಚನೆ ಬಂತು ತಲೆಗೆ. ಅಲ್ಲ, ಅವಳು ಧೀರು ಜೊತೆ ಇದ್ರೆ ನಂಗೆ ಯಾಕೆ ಇಷ್ಟು ಸಿಟ್ಟು ಬರ್ತಾ ಇದೆ? ಕೇಳೋಣ ಅಂದರೆ ಜೈನೂ ಇಲ್ಲ, ಪುಣ್ಯಾತ್ಮ ಫೋನ್ ಕೂಡ ಎತ್ತಲ್ಲ. ಅಮ್ಮನ ಹತ್ರ ಕೇಳಿದ್ರೆ ಹೇಗೆ? ರಾಧಮ್ಮನ ಹುಡುಕುತ್ತಾ ತೋಟಕ್ಕೆ ಹೊರಟಿತು ಜಾನೋಳ ಸವಾರಿ. ಅಲ್ಲಿ ರಾಧಮ್ಮ ಕೊಕ್ಕೆಯಿಂದ ಸಂಪಿಗೆ ಹೂವನ್ನು ಕೊಯ್ತಾ ಇದ್ರು. ಅಮ್ಮ, ನಿನ್ನತ್ರ ಏನು ಕೇಳಬೇಕು, ಬಾ ಮನೆಗೆ ಹೋಗುವ. ನಾ ಹೂ ಕೊಯ್ತಾ ಇದ್ದೆ, ಆಮೇಲೆ ಬರ್ತೆ, ಹೋಗು. ಇಲ್ಲ, ಈಗಲೇ ಬಾ. ನೀನೊಂದು ಮಕ್ಕಳಿಗಿಂತ ಹಠ ಜಾಸ್ತಿ, ನಡಿ ಹೋಗುವ ಅಂತ ಕೊಕ್ಕೆ ಬಿಟ್ಟು ನಡೆದರು. ಸಂಕ್ಷಿಪ್ತವಾಗಿ ಕೇರಂ ಪುರಾಣವನ್ನು ಹೇಳಿದಳು ಜಾನು. ಅಮ್ಮ, ಯಾಕೆ ಅವರಿಬ್ಬರೂ ಇರೋದು ನೋಡಿ ನನಗೆ ಹಾಗೆ ಆಯಿತು? ಹೇಗೆ ಗೊತ್ತಾ? ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ. ಅವಳ ಮುಗ್ಧತೆಗೆ ನಗು ಬಂತು ಅವರಿಗೆ. ನನ್ನ ಟೆಡ್ಡಿನ ಯಾರಾದರೂ ಕಸಿದುಕೊಂಡ್ರೆ ಆಗುತ್ತಲ್ಲ, ಬೇಸರ ಹಾಗೆ ಆಯಿತು. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಅವಳ ಮುಖಭಾವ ಹೇಳುವ ರೀತಿ ಇವಳು ಧೀರುನ ಪ್ರೀತಿಸ್ತಾ ಇದ್ದಾಳೆ ಅಂತ ಸಂದೇಹ ರಾಧಮ್ಮಗೆ. ಯಾವಾಗೂ ಅವನ ಜೊತೆ ಇರ್ತೀಯಲ್ಲ, ಅದಕ್ಕೆ ಹಾಗೆ ಅನ್ನಿಸಿರಬೇಕು. ಅಥವಾ ಅವನನ್ನು ನೀನು ಇಷ್ಟಪಡ್ತಾ ಇರಬೇಕು. ಅಂದರೆ ಏನಮ್ಮ ನೀ ಹೇಳೋದು? ಧೀರುನ ನಾನು ಇಷ್ಟಪಡೋದಾ? ಇಲ್ಲಪ್ಪ, ಹಾಗೇನೂ ಇಲ್ಲ ಅಂದವಳು ಯೋಚನೆಯಲ್ಲಿ ಮುಳುಗಿದಳು. ನೀನೊಂಥರ ಟ್ಯೂಬ್ಲೈಟ್ ಥರ ಬೇಗ ಹತ್ತಲ್ಲ. ಇದನ್ನು ಹೇಳೋದಕ್ಕೆ ನನ್ನ ಅಲ್ಲಿಂದ ಕರ್ಕೊಂಡು ಬಂದ್ಯಾ? ನಿಂಗೆ ಕೆಲಸ ಇಲ್ಲ ಅಂದರೆ ನನಗೂ ಇಲ್ಲ ಅಂತಾನ? ಹೋದೆ ನಾನು ಅಂತ ಹೋದ್ರು. ದೇವರೇ, ಒಳ್ಳೇದೇ ಮಾಡ್ತಾ ಇದೀಯಾ ಅಂತ ಮನದಲ್ಲಿ ಹೇಳಿಕೊಂಡ್ರು. ಜಾನು ಧೀರುನ ಇಷ್ಟಪಡ್ತಾ ಇದ್ದಾಳ. ಧೀರು ಯಾಕೆ ಕಾವ್ಯಗೆ ಹತ್ರ ಆಗ್ತಾ ಇದ್ದಾನೆ? ಧೀರು ಜಾನುಗೆ ಹೊಟ್ಟೆ ಉರಿಸ್ತಾ ಇದ್ದಾನೆ. ಜಾನುಗೆ ಅದು ಪ್ರೀತಿನ ಅಸೂಯೇನ ಅನ್ನೋ ಗೊಂದಲ. ಇದರ ಮಧ್ಯೆ ಒಬ್ಬರಿಗೆ ಮಾತ್ರ ಖುಷಿಯಾಗಿದೆ. ಚೈತ್ರ ಧೀರು ಎಂದು ಕರೆದರು. ಧೀರು, ಬಾಕಂದ ಇಲ್ಲಿಯೇ. ಏನಮ್ಮ? ನಿಮ್ಮ ಪಪ್ಪ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೀನು ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀಯಾ? ಹಾಂ ಅಮ್ಮ, ಹೋಗಿ ಬರ್ತೆ. ತರಕಾರಿ ಒಂದೇನಾ, ಮತ್ತೇನಾದರೂ ಬೇಕಾ? ಏನಿಲ್ಲ ಅಷ್ಟೇ. ಧೀರು, ಕಾವ್ಯನೂ ಒಬ್ಳೆ, ಅವಳಿಗೂ ಬೇಜಾರು, ಅವಳನ್ನು ಕರ್ಕೊಂಡು ಹೋಗು. ಅಮ್ಮನ ಮುಖ ನೋಡಿದ ಧೀರು ಇಷ್ಟವಾಗದಿದ್ದರೂ ಹ್ಞೂ ಅಂದ. ಇಬ್ಬರು ಮಾರ್ಕೆಟ್ಗೆ ಹೋಗಬೇಕು ಅನ್ನುವಾಗ ಕಾವ್ಯಗೆ ಆ ದಿನದ ನೆನಪಾಗಿತ್ತು. ಧೀರು, ಬೈಕಲ್ಲೇ ಹೋಗೋಣ್ವಾ ಅಂದ್ಲು. ಕತ್ತೆಗೂ ಒಂದು ಕಾಲ ಬಂತು ಅಂತ ತನ್ನಲ್ಲೇ ಗೊಣಗಿದ. ಏನು ಹೇಳುದ್ಯಾ ಕೇಳಿದ್ಲು ಕಾವ್ಯ. ಇಲ್ಲ, ಹೋಗೋಣ ನಡಿ ಅಂದೆ. ಬೇಕಂತಾನೆ ಜಾನು ಹೊರಗೆ ಬರಲಿ ಅಂತ ಅತ್ತೆ ಅತ್ತೆ ನಾ ಹೋಗಿ ಬರ್ತೀವಿ ಅಂತ ಜೋರಾಗಿ ಕೂಗಿ ಹೇಳಿದಳು. ಅವಳ ಮಾತು ಕೇಳಿದಾಗ ಜಾನು, ಎಲ್ಲಿ ಹೋಗ್ತಾಳೆ ಇವಳು? ಇವಳದು ದೊಡ್ಡ ಕಾಟ ನನಗೆ, ಬೇಗ ಹೋದರೆ ಸಾಕು ಇವಳು. ಆದರೂ ಕುತೂಹಲಕ್ಕೆ ಹೊರಗೆ ಬಂದು ಬಾಗಿಲಲ್ಲಿ ಬಗ್ಗಿ ನೋಡಿದ್ಲು. ಕಾವ್ಯ ಕಣ್ಣು ಬೇರೆ ಜಾನು ಮನೆ ಕಡೆ ಇತ್ತಲ್ಲ. ಅವಳು ಇವಳನ್ನ ನೋಡಿ ಮುಖ ಸೊಟ್ಟಗೆ ಮಾಡಿ ಅಣಕಿಸಿದಳು. ಚೈತ್ರ ಹೊರಗೆ ಬಂದರು. ಸರಿ, ಹೋಗಿ ಬನ್ನಿ ಅಂದಾಗ ಧೀರು ಬುಲೆಟ್ ಸವಾರಿ ಪೇಟೆ ಕಡೆಗೆ ಹೊರಟಿತು. ಈ ನನ್ನ ಮಗ ಬೇರೆ ಯಾರನ್ನು ಬುಲೆಟ್ ಮೇಲೆ ಕೂರ್ಸಲ್ಲ ಅಂತಿದ್ದ, ಇವತ್ತು ಈ ಹಾವುರಾಣಿನ ಕರ್ಕೊಂಡು ಹೋದ ಅಂತ ಪೇಚಾಡಿಕೊಂಡಳು ಜಾನು. ಮೊದಲೆಲ್ಲ ಕಾವ್ಯನ ಕಂಡ್ರೆ ಆಗ್ತಿದ್ದವನು ಇವತ್ತು ಹೇಳಿದ ಕೂಡಲೇ ಕರ್ಕೊಂಡೋದ ಅಂತ ಖುಷಿಯಲ್ಲಿದ್ದರು ಚೈತ್ರ. ಅದೇ ಖುಷಿಗೆ ರವಿರನ್ನ ಹುಡುಕಿ ತೋಟದ ಕಡೆ ಹೊರಟರು. ಅಡಿಕೆ ಮರದ ಎಲೆಯನ್ನು ಕತ್ತರಿಸಿ ಜೋಡಿಸುತ್ತಿದ್ದರು ರವಿ. ತಮ್ಮ ಹೆಂಡತಿ ಬಂದಿದ್ದು ನೋಡಿ, ಏನ್ ಚೇತು ಈ ಕಡೆ ಬಂದೆ? ಮನೆಯಲ್ಲಿ ಒಬ್ಳೆ, ಅದಕ್ಕೆ ಈ ಕಡೆ ಬಂದೆ. ಅಲ್ಲಿ ಮರದ ನೆರಳಲ್ಲಿ ಕೂತರು ಚೈತ್ರ. ಅವರ ಕೆಲಸವೂ ಮುಗಿದಾಗ ಮಡದಿಯ ಪಕ್ಕ ತಾವು ಕೂತರು ರವಿ. ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಮಾಡೋದು ಅಂತ ಚೈತ್ರ ರವಿಚಂದ್ರನ್ ಹಾಡನ್ನು ಗೊಣಗುತ್ತಿದ್ದರು. ಯಾಕೋ ಅಮ್ಮವರು ತುಂಬ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಯಾಕ್ರಿ ಹಾಗಂತೀರಾ? ನಾನು ಹಾಡಬಾರ್ದಾ? ನಮ್ಮ ಹೋಮ್ ಮಿನಿಸ್ಟರ್ ಖುಷಿಯಾದಾಗ ಮಾತ್ರ ಹಾಡ್ತಾರಲ್ಲ, ಅದೇ ನೆನಪಾಯ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಖುಷಿಯಾಗಿರೋದು? ನನ್ನ ಮುದ್ದು ಹೆಂಡತಿ ಮುಖ ಇಷ್ಟೊಂದು ಹರಳಿದಾಗಲೇ ಗೊತ್ತಾಯಿತು ನನಗೆ. ಏನು ವಿಷಯ ನನಗೂ ಹೇಳೆ, ನಾನು ಖುಷಿ ಪಡ್ತೀನಿ. ರೀ, ನಮ್ಮ ಧೀರು ಇದ್ದಾನಲ್ಲ, ಕಾವ್ಯ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಗೊತ್ತಾ? ಮೊದಲೆಲ್ಲ ಅವಳನ್ನ ಕಂಡ್ರೆ ಗುರು ಅಂತಿದ್ದ, ಹೀಗೆ ನೋಡಿದ್ರೆ ಪೇಟೆಗೂ ಕರ್ಕೊಂಡು ಹೋದ. ಅವನು ಮಾತಾಡಿದ್ರೆ ನಿಂಗೆ ಯಾಕೆ ಇಷ್ಟು ಖುಷಿ? ಗೊತ್ತಿದ್ದು ಕೇಳ್ತೀರಿ. ಅವನು ಅವಳ ಜೊತೆ ಚೆನ್ನಾಗಿ ಹೊಂದಿಕೊಂಡ್ರೆ ಹೇಗೂ ನಮ್ಮಣ್ಣನ ಮಗಳು ಸೊಸೆ ಮಾಡ್ಕೋಬಹುದಲ್ಲ, ಒಳ್ಳೆಯ ಹುಡುಗಿ ಬೇರೆ.
ಯಾರನ್ನೋ ಹುಡುಕೋ ಬದಲು ನಮ್ಮವಳೇ ಆದರೆ ಎಷ್ಟು ಚಂದ ಅಲ್ವಾ? ನಮ್ಮನ್ನು ಚಂದ ಮಾಡಿ ನೋಡ್ಕೋತಾಳೆ. ಓಹೋ, ಅಮ್ಮ ಅವರು ಹೀಗೆಲ್ಲ ಯೋಚನೆ ಮಾಡಿದ್ದೀರಾ? ಅಲ್ಲ ಕಣೆ, ಧೀರು ಮನಸ್ಸಲ್ಲಿ ಏನಿದೆ ಅಂತ ಕೇಳಿದೀಯ ನೀನು? ಜೀವನ ಅವನದು ಕಣೆ, ಕೊನೆವರೆಗೂ ಬದುಕಬೇಕಾಗಿರೋದು ಅವನು. ನಮ್ಮಿಷ್ಟನ ಅವನ ಮೇಲೆ ಮದುವೆ ವಿಷಯದಲ್ಲಿ ಹೇರೋದು ಸರಿ ಅಲ್ಲ ಕಣೆ. ಅವನಿಗೂ ಇಷ್ಟ ಇಲ್ಲದೆ ಅವಳ ಹತ್ರ ಮಾತಾಡ್ತಾನ? ಮಾತಾಡಿದ ಕೂಡಲೇ ಇಷ್ಟ ಇದೆ ಅಂತ ಹೇಳಕ್ಕಾಗಲ್ಲ ಕಣೆ. ಅವನು ಸ್ನೇಹಿತೆ ಅಂತಾನೂ ಅನ್ಕೊಂಡಿರಬಹುದು ಅಲ್ವಾ? ಸ್ನೇಹನೇ ಅಲ್ವಾ ಮುಂದೆ ಪ್ರೀತಿ ಆಗೋದು. ಸುಮ್ಮನೆ ಏನೇನೋ ಅನ್ಕೋಬೇಡ ಚೇತು. ಮದುವೆ ವಿಷಯದಲ್ಲಿ ಮಾತ್ರ ತೇಜಸ್ ಆಗಲಿ ಧೀರುಗೆ ಆಗಲಿ ಅವರು ಇಷ್ಟಪಟ್ಟ ಹುಡುಗಿನೇ ಮಾಡೋದು. ಸರಿ ಬಿಡಿ ಅಂದ್ರು ಚೈತ್ರ. ಆದರೆ ಅವರಿಗೆ ಕುರುಡು ನಂಬಿಕೆ, ಧೀರು ಕಾವ್ಯನ ಇಷ್ಟಪಡ್ತಾ ಇದ್ದಾನೆ ಅಂತ. ಆದರೆ ಅಪ್ಪನ ಮುದ್ದು ಮಗ ಧೀರು ಯಾಕೆ ಅವಳತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅನ್ನೋ ಗುಟ್ಟು ರವಿಗೆ ಗೊತ್ತು. ಯಾವಾಗೂ ತರಕಾರಿ ಕೊಡ್ತಾ ಇದ್ದ ಗಂಗಾ ಅಂಗಡಿ ಮುಂದೆ ಬೈಕ್ ನಿಂತಿತ್ತು. ಇದೇನ್ ಧೀರು, ನೀನು ಈ ರೋಡ್ ಸೈಡ್ ಅಂಗಡಿಯಲ್ಲಿ ತರಕಾರಿ ತಗೋತೀಯಾ? ಗಲೀಜು, ಮುಖ ಸಿಂಡರಿಸಿದಳು ಕಾವ್ಯ. ರೋಡ್ ಸೈಡ್ ಅಂತ ಚೀಪಾಗಿ ನೋಡ್ಬೇಡ ಕಾವ್ಯ. ಅವರೆಲ್ಲ ಸಣ್ಣ ಪುಟ್ಟ ರೈತರು, ತಾವೇ ಬೆಳೆದು ಇಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಅಂಗಡಿ ಇಡೋ ಅಷ್ಟು ದುಡ್ಡು ಅವರತ್ರ ಇದ್ದಿದ್ರೆ ಅವರೆಲ್ಲ ಯಾಕೆ ಇಲ್ಲಿ ಕೂತ್ಕೋತಾ ಇದ್ರು? ಅಷ್ಟೇ ಅಲ್ಲ, ತಾಜಾ ತರಕಾರಿನೂ ಸಿಗೋದು ಇವರ ಹತ್ರನೇ. ದೊಡ್ಡ ಅಂಗಡಿ ಆದರೆ ಎಷ್ಟೋ ದಿನದ್ದು ಹಿಟ್ಟು ಮಾರ್ತಾರೆ. ಸರಿ ಬಾ. ಗಂಗಾ ಧೀರು ಹೋದ ಕೂಡಲೇ, ಮಗ ನೀ ಬಂದಿದ್ದೆ ಇವತ್ತು, ಜಾನು ಯಾಕೆ ಬರಲಿಲ್ಲ? ಇವ್ರ್ಯಾರು? ಒಂದೇ ಸಮನೆ ಮಾತಾಡಿದಳು. ಅದೆಲ್ಲ ನಿಂಗ್ಯಾಕೆ? ಸುಮ್ಮನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. ಅದಕ್ಕೆ ಹೇಳ್ದೆ ಇಂಥವ್ರ ಹತ್ರ ತಗೋಬಾರ್ದು ಅಂತ. ಕಾವ್ಯ ಸುಮ್ಮನೆ ಇರು, ರೇಗಿದ ಧೀರು. ಕ್ಷಮಿಸಿ ಅಮ್ಮ, ಇವಳಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾತಾಡ್ತಾಳೆ. ಒಬ್ಬೊಬ್ಬರು ಒಂದೊಂದು ಥರ ಬಿಡು ಮಗ ಅಂದ್ರು ವಯಸ್ಸಾದ ಹೆಂಗಸು. ಮನೆಯಲ್ಲಿ ಎಲ್ಲರೂ ಆರಾಮ? ಹಾಂ ಅಮ್ಮ ಆರಾಮ್. ನೀ ಹೇಗಿದ್ದೆ? ಕಾಲು ನೋವು ಕಡಿಮೆ ಆಯ್ತಾ? ಹಾಂ ಹೀಗಿಲ್ಲ ಮಗ. ಎಂಥ ತರಕಾರಿ ಬೇಕು ಮಗ? ಚಲೋ ಬಸ್ಲೆ ಸೊಪ್ಪಿದೆ, ಕೊಡ್ಲಾ? ಸಿಗಡಿ ಹಾಕಿ ಸಾರು ಮಾಡಿದ್ರೆ ಎಂಥ ಊಟ. ಹಾಂ ಅಮ್ಮ 2 ಕಟ್ಕೊಡು. ಓಹೋ ಗೊತ್ತಾಯ್ತು, 2 ಹಾಕ್ಯ ಅಂತ. ಜಾನುಗೆ ಇಷ್ಟ ಅಲ್ಲ? ಹಾಂ. ಹೂಕೋಸು, ಮುಲ್ಲಂಗಿ, ಹೀರೆಕಾಯಿ ಅಂತ ತಾನೇ ಹೆಕ್ಕಿ ಹೆಕ್ಕಿ ಕೊಟ್ಟಳು ಆ ವಯಸ್ಸಾದ ಹೆಂಗಸು. ಅಮ್ಮ ಎಷ್ಟಾಯ್ತು? ಬೇಡ ಹೋಗು ಮಗ. ಹಾಗಾದರೆ ನನಗೆ ತರಕಾರಿನೇ ಬೇಡ ಅಂದ ಧೀರು. ಸರಿ ಮಾರಾಯ, ನಿನ್ನ ಗುಣ ನನಗೆ ಗೊತ್ತಿಲ್ವಾ? 200 ರೂಪಾಯಿ ಆಯಿತು ಅಂದ್ರು. ತಕ್ಷಣ ತನ್ನ ಪರ್ಸಿಂದ 200 ರೂಪಾಯಿ ತೆಗೆದುಕೊಟ್ಲು ಕಾವ್ಯ. ಅವನ ಮುಂದೆ ತಾನು ಎಷ್ಟು ಒಳ್ಳೆಯವಳು ಎಂದು ತೋರಿಸಬೇಕಿತ್ತು ಅವಳಿಗೆ. ಅಮ್ಮ ತಗೋಬೇಡ ಅದನ್ನ ಅಂದ ಧೀರು. ಆ ಹೆಂಗಸು ಹಣವನ್ನು ಕಾವ್ಯಗೆ ಹಿಂತಿರುಗಿಸಿಕೊಟ್ರು. ಕೈಲಿದ್ದ ಚೀಲ ಕೆಳಗಿಟ್ಟು 500 ರೂಪಾಯಿ ನೋಟನ್ನು ಅವರ ಕೈಗಿಟ್ಟ ಧೀರು. ಚೇಂಜ್ ಇಲ್ಲ ಮಗ, ನಿನ್ನತ್ರ ಇದ್ರೆ ನೀನೇ ಕೊಡು ಅಂದ್ರು ಆ ಹೆಂಗಸು. ನಿಂಗೆ ಚೇಂಜ್ ಕೊಡು ಅಂತ ಯಾರಂದ್ರು? ಬೇಡ ಮಗ ಇಷ್ಟೊಂದು ಎಂದು ವಾಪಸ್ ಕೊಡಲು ಬಂದ್ರು ಆ ಹೆಂಗಸು. ಮಗ ಅಂತ ಬಾಯಿ ಮಾತಿಗೆ ಹೇಳ್ದೆ ಅಲ್ವಾ ನೀನು? ಮಗ ಕೊಟ್ರೆ ಬೇಡ ಅಂತೀಯಾ? ಇಲ್ಲ ಮಗ ಹಾಗಲ್ಲ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ಇರು. ಜಾನುಗೆ ಬಾ ಅಂತ ಹೇಳಪ್ಪ. ಸರಿ ಅಮ್ಮ ಬರ್ತೆ ಅಂತ ಅಲ್ಲಿಂದ ಹೊರಟ ಧೀರು. ಬೈಕಲ್ಲಿ ಹೋಗುವಾಗ ಧೀರು ಕಾವ್ಯ ಹತ್ರ ಮಾತಿಗಿಳಿದ. ಅವತ್ತು ನೀನು ಜಾನು ಹೋಟೆಲ್ಗೆ ಹೋಗಿದ್ದು ಹೇಳಿ ಒಳ್ಳೆ ಕೆಲಸ ಮಾಡಿದ್ದೆ. ಇಲ್ಲ ಅಂದರೆ ಏನಾಗ್ತಿತ್ತೋ ಏನೋ. ಈ ಜಾನುಗೂ ಬುದ್ಧಿನೇ ಇಲ್ಲ. ತನ್ನ ಯೋಚನೆ ಕೆಲಸ ಮಾಡ್ತು ಅಂತ ಖುಷಿಯಾದಳು ಕಾವ್ಯ. ಕಾವ್ಯ, ಅವತ್ತು ಅವಳು ಅಲ್ಲಿದ್ದಾಳೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು? ನಿಧಾನವಾಗಿ ಕೇಳಿದ. ಅದಾ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದು ಫೋನ್ ಮಾಡಿ. ನಿನ್ನ ಫ್ರೆಂಡಾ? ಜಾನು ನಿನ್ನ ಫ್ರೆಂಡ್ಗೆ ಹೇಗೆ ಗೊತ್ತು? ಅದಾ ನಾ ಇಲ್ಲಿ ಬಂದಾಗ ಒಂದ್ಸಲ ಸ್ಟೇಟಸ್ನಲ್ಲಿ ಫೋಟೋ ಹಾಕಿದ್ದೆ ನಮ್ಮೆಲ್ಲರದ್ದು, ಹಾಗಾಗಿ ಗೊತ್ತು ಅಷ್ಟೇ. ಹೌದಾ? ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಯಿತು ಧೀರುಗೆ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗೋಕೆ ಶುರು ಆಯಿತು. ಅವಳು ಕಟ್ ಮಾಡಿದ್ದಳು. ಮತ್ತೆ ಕಾಲ್ ಬಂದಾಗ, ಮಾತಾಡೋ ಕಾವ್ಯ, ನಾ ಬೈಕ್ ಸೈಡಿಗೆ ಹಾಕ್ತಿ ಅಂದ. ಬೇಡ, ಮನೆಗೆ ಹೋಗಿ ಮಾತಾಡಿದ್ರಾಯ್ತು. ಮತ್ತೆ ಕಾಲ್ ಬಂದಾಗ ಧೀರು ಗಾಡಿ ಪಕ್ಕಕ್ಕೆ ನಿಲ್ಲಿಸಿದ. 1 ನಿಮಿಷ ಬಂದೆ ಅಂದವಳು ಧೀರುವಿನಿಂದ ದೂರ ಹೋಗಿ ಮಾತನಾಡಲಾರಂಭಿಸಿದಳು. ನಾನೇ ಫೋನ್ ಮಾಡ್ತೆ ಅಂತ ಹೇಳಿಲ್ವಾ ನಿಂಗೆ? ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ, ಹಾಳು ಮಾಡಬೇಡಿ. ಆಮೇಲೆ ಮಾಡ್ತೀನಿ ನಿಂಗೆ. ಧೀರು ಇದ್ದಾನೆ.
ಅಷ್ಟಕ್ಕೆ ಅವರ ಫೋನ್ ಸಂಭಾಷಣೆ ನಿಂತಿತ್ತು. ದೇರು ಇದ್ದಾನೆ ಅಂದಿದ್ದು ದೇರು ಕಿವಿಗೆ ಬಿದ್ದಾಗಿತ್ತು. ಧರ್ಮಗೆ ಕಾವ್ಯ ಸಹಾಯ ಮಾಡುತ್ತಿದ್ದಾಳ. ಈ ವಿಷಯ ದೇರುಗೆ ಗೊತ್ತಾದರೆ ಅವನು ಏನು ಮಾಡುತ್ತಾನೆ? ಜಾನು ಮತ್ತು ದೇರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.